ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಕ್ಲಾಸಲ್ಲಿ ನಾವು ಭಾರತದ ಕರಾವಳಿ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ. ನೀವು ಈಗ ಓದ್ತಿರೋದು ಯಾವುದು ಅಂತಂದು ಹೇಳಿದ್ರೆ ಭಾರತದ ಫಿಸಿಯೋಗ್ರಫಿ ಆಫ್ ಇಂಡಿಯಾ ಅಂತ ಓದ್ತಾ ಇದ್ದೀರಿ. ಭಾರತದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ತಿಳಿತಾ ಇದ್ದೀರಿ. ನೀವು ಯಾವ್ದಾವ್ದ್ರ ಬಗ್ಗೆ ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಮಹಾ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳನ್ನ ನೋಡ್ತೀರಿ. ಆಲ್ರೆಡಿ ಇಂದಿನ ಕ್ಲಾಸಲ್ಲಿ ನೀವು ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನೋಡಿದಿರಿ, ಉತ್ತರದ ಮಹಾ ಮೈದಾನಗಳನ್ನು ನೋಡಿದ್ರಿ, ಪರ್ಯಾಯ ಪ್ರಸ್ಥಭೂಮಿಯನ್ನು ನೋಡಿದ್ರಿ. ಇವತ್ತಿನ ಈ ಕ್ಲಾಸಲ್ಲಿ ಭಾರತದ ಕರಾವಳಿ ಬಗ್ಗೆ ನೋಡ್ತಾ ಹೋಗೋಣ. ಎಲ್ಲರೂ ನೋಟ್ಸ್ ಮೇಂಟೈನ್ ಮಾಡಿ. ಎಲ್ಲ ಎಕ್ಸಾಮ್ಸಿಗೂ ನಿಮಗೆ ಕಂಪ್ಲೀಟ್ ನೋಟ್ಸ್ ನಿಮ್ಮ ಕೈಯಿಂದನೇ ಬರ್ತಿ ರೆಡಿಯಾಗಿರೋ ನೋಟ್ಸ್ ಇರುತ್ತೆ, ಓದೋಕ್ಕೂ ಈಸಿ ಆಗುತ್ತೆ. ಸೊ ಕೊನೆವರೆಗೂ ಈ ಕ್ಲಾಸ್ ನೋಡಿ. ಸೊ ನಾವು ವಿ ಸ್ಟಾರ್ಟ್ ದ ಕ್ಲಾಸ್. ಇವತ್ತಿನ ಈ ಕ್ಲಾಸಲ್ಲಿ ನಾವು ಭಾರತದ ಕರಾವಳಿ ಕ್ಷೇತ್ರದ ಬಗ್ಗೆ ಪ್ರದೇಶದ ಬಗ್ಗೆ ನೋಡ್ತಾ ಹೋಗೋಣ. ಕರಾವಳಿ ಪ್ರದೇಶ ಅಂತಂದು ಹೇಳಿದ್ರೇನು? ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವಂತ ಕಿರಿದಾದ ಮೈದಾನ, ಅಂದ್ರೆ ನದಿ ಸಮುದ್ರಗಳು ಹರಿಯುವಂತಹ ತೀರ ಪ್ರದೇಶಗಳು ಅಂತಂದೇನು ಕರಿತೀವಲ್ಲ, ಅದರ ಉದ್ದಕ್ಕೂ ಬರುವಂತಹ ಕಿರಿದಾದ ಮೈದಾನವನ್ನು ನಾವು ಭಾರತದ ಕರಾವಳಿ ಪ್ರದೇಶ ಅಂತಂದೇಳಿ ಕರಿತೀವಿ. ಭಾರತದ ಕರಾವಳಿ ಅಂತಂದೇಳಿ ಕರಿತೀವಿ. ಇದು ನಮ್ಮ ಭಾರತದ ಕರಾವಳಿಯ ಉದ್ದ ಎಷ್ಟು ಅಂತಂದು ಹೇಳಿದ್ರೆ 7516.6 ಕಿಲೋಮೀಟರ್. ಅಂದ್ರೆ ಇದು ನಮ್ಮ ಐಲ್ಯಾಂಡ್ಗಳು, ಐಲ್ಯಾಂಡ್ ಅಂತಂದು ಹೇಳಿದ್ರೆ ಅರೇಬಿಯನ್ ಕೋಸ್ಟ್ ಮತ್ತೆ ಬೆಂಗಾಲ್ ಕೋಸ್ಟ್ ಎರಡನ್ನೂ ಸೇರಿಸ್ಕೊಂಡು, ಬೆಂಗಾಲ್ ಕೊಲ್ಲಿಯ ಕೋಸ್ಟ್ ಅವೆರಡನ್ನೂ ಸೇರಿಸ್ಕೊಂಡಾಗ 7516 ಕಿಲೋಮೀಟರ್ ಆಗಿರುತ್ತೆ. ಅದೇ ರೀತಿ ಅವನ್ನ ಬಿಟ್ಟು ಕೇವಲ ರಾಜ್ಯಗಳೊಂದಿಗೆ ನಮ್ಮ ಭಾರತದ ಭೂಭಾಗಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶವನ್ನ ನೋಡಿದ್ರೆ, ಅಂದ್ರೆ ಕರಾವಳಿ ಕ್ಷೇತ್ರವನ್ನ ನೋಡಿದ್ರೆ ಅದು 6100 ಕಿಲೋಮೀಟರ್ನಷ್ಟು ಉದ್ದವಾಗಿದೆ. ಇವು ಹೇಗೆ ಉಂಟಾಗಿರುತ್ತೆ ಅಂತಂದು ಹೇಳಿದ್ರೆ, ನದಿಗಳ ಸಂಚಯನ ಕಾರ್ಯ ಮತ್ತು ಸಮುದ್ರದ ಅಲೆಗಳ ಸವೆತದಿಂದ ಈ ಕರಾವಳಿ ಉಂಟಾಗಿರುತ್ತೆ. ಯಾವ ರೀತಿಯಲ್ಲಿ ಉಂಟಾಗಿರುತ್ತೆ? ನದಿಗಳ ಸಂಚಯನ ಕಾರ್ಯ ಮತ್ತು ಸಮುದ್ರದ ಅಲೆಗಳ ಸವೆತದಿಂದ ಈ ಪ್ರದೇಶ ಉಂಟಾಗಿರುತ್ತೆ. ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಭಾರತದ ಕರಾವಳಿ ಬಗ್ಗೆ ನೋಡ್ತಾ ಹೋಗೋಣ. ಭಾರತದ ಕರಾವಳಿಯನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ. ಒಂದು ಪೂರ್ವ ಕರಾವಳಿ ಅಂತಂದೇಳಿ ಮತ್ತೆ ಪಶ್ಚಿಮ ಕರಾವಳಿ. ನಿಮಗೆ ದಿಕ್ಕುಗಳು ಹೇಳ್ಬೇಕಾದ್ರೆ ಹೇಳಿದ್ದೀನಿ. ನಿಮ್ಮ ಪ್ಲಸ್ ಮಾರ್ಕ್ ಅಲ್ಲಿ ಭಾರತದ ಮ್ಯಾಪ್ ಹಾಕ್ಬಿಟ್ಟು ಪ್ಲಸ್ ಮಾರ್ಕ್ ಹಾಕಿದ್ರೆ ನಿಮ್ಮ ಬಲಗಡೆ ಬರುವಂತದ್ದನ್ನ ಪೂರ್ವ ಅಂತಂದೇಳಿ ಕರಿತೀವಿ. ಪೂರ್ವ ಈ ಕಡೆ ಎಡಗಡೆ ಬಂದ್ರೆ ಅದನ್ನ ದಕ್ಷಿಣ ಅಂತ ಕರಿತೀವಿ, ಪಶ್ಚಿಮ ಅಂತಂದೇಳಿ ಕರಿತೀವಿ. ನೋಡಿ, ಪ್ಲಸ್ ಮಾರ್ಕ್ ಹಾಕೊಂಡು ಈ ಭಾಗದಲ್ಲಿ ಬರುವಂತದ್ದಕ್ಕೆ ಪೂರ್ವ ಕರಾವಳಿ ಅಂತ ಕರಿತೀರಿ. ಅದೇ ರೀತಿ ನಿಮ್ಮ ಎಡಗಡೆ ಭಾಗದಲ್ಲಿ ಬರುವಂತಹ ಪ್ರದೇಶಕ್ಕೆ ನಾವು ಪಶ್ಚಿಮ ಅಂತಂದೇಳಿ ಕರಿತೀವಿ. ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತಂದು ಹೇಳ್ಬಿಟ್ಟು ಭಾರತದ ಕರಾವಳಿಯನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡ್ತಿದ್ದೀವಿ. ಈ ಕರಾವಳಿಗಳನ್ನು ಒಟ್ಟು ನಮ್ಮ ರಾಜ್ಯಗಳಲ್ಲಿ 9 ರಾಜ್ಯಗಳಲ್ಲಿ ಕರಾವಳಿಯನ್ನು ಹಂಚಿಕೊಂಡಿದೆ. ಗುಜರಾತ್, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಅದೇ ರೀತಿ ಈ ಕಡೆ ಒರಿಸ್ಸಾ, ಪಶ್ಚಿಮ ಬಂಗಾಳ, ಈ ಒಟ್ಟು 9 ರಾಜ್ಯಗಳೊಂದಿಗೆ ಈ ಕರಾವಳಿ ಪ್ರದೇಶಗಳನ್ನ ಹಂಚಿಕೊಂಡಿವೆ. ಅದೇ ರೀತಿ ಈ ಅರೇಬಿಯನ್ ಮತ್ತೆ ಬಂಗಾಳ ಕೊಲ್ಲಿ ದ್ವೀಪಗಳನ್ನು ನೋಡಿದಾಗ ನಾವು ಅವೆರಡನ್ನು ಸೇರಿಸಿದ್ರೆ ಒಟ್ಟು 13 ರಾಜ್ಯದ ಪ್ರದೇಶಗಳೊಂದಿಗೆ ನಮ್ಮ ಭಾರತವು ಕರಾವಳಿಯನ್ನ ಹಂಚಿಕೊಂಡಿದೆ ಅಂತಂದೇಳಿ ಹೇಳ್ಬೋದು. ಈಗ ಪಶ್ಚಿಮದ ಕರಾವಳಿ, ಒಂದು ಭಾಗ ಆಗಿರುವಂತಹ ಪಶ್ಚಿಮ ಕರಾವಳಿ ಅಂದ್ರೆ ಭಾರತದ ಕರಾವಳಿಯಲ್ಲಿ ಒಂದು ಭಾಗ ಇರುವಂತಹ ಪಶ್ಚಿಮ ಕರಾವಳಿ ಬಗ್ಗೆ ನೋಡ್ತಾ ಹೋಗೋಣ. ಪಶ್ಚಿಮದ ಕರಾವಳಿ ಮೈದಾನ. ಈ ಪಶ್ಚಿಮದ ಕರಾವಳಿ ಮೈದಾನವನ್ನ ನಾವು 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಗುಜರಾತ್ ಮೈದಾನ, ಕೊಂಕಣ ಮೈದಾನ, ಕರ್ನಾಟಕ ಮೈದಾನ ಮತ್ತೆ ಮಲ್ಬಾರ್ ಮೈದಾನ ಅಂತಂದೇಳ್ಬಿಟ್ಟು 4 ಭಾಗಗಳಾಗಿ ಈ ಪಶ್ಚಿಮದ ಕರಾವಳಿಯನ್ನ ವಿಂಗಡಣೆ ಮಾಡ್ತೀವಿ. ಈ ಪಶ್ಚಿಮದ ಕರಾವಳಿ ಎಲ್ಲಿಂದ ಇದೆ ಅಂತಂದು ಹೇಳಿದ್ರೆ, ಗುಜರಾತ್ನ ಗಲ್ಫ್ ಆಫ್ ಕಾಂಬೋಟ್ ಇದ್ದ ಕೇಪ್ ಆಫ್ ಕೆಮರಿಯನ್ ಅಂದ್ರೆ ಕನ್ಯಾಕುಮಾರಿವರೆಗೂ ಎಲ್ಲಿದೆ, ಗುಜರಾತಿಂದ ಕನ್ಯಾಕುಮಾರಿಯವರೆಗೂ ಕೂಡ ಈ ಪಶ್ಚಿಮದ ಕರಾವಳಿ ಪ್ರದೇಶ ಅಷ್ಟು ಉದ್ದವಾಗಿದೆ. ಯಾವ್ಯಾವ ರಾಜ್ಯಗಳೊಂದಿಗೆ ಹೋಗುತ್ತೆ? ಗೋವಾ, ಕೇರಳ, ಮತ್ತೆ ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಈ 6 ರಾಜ್ಯಗಳಲ್ಲಿ ಕೂಡ ಪಶ್ಚಿಮದ ಕರಾವಳಿ ಹರಡಿದೆ. ಇದರ ಉದ್ದ ಬಂದ್ಬಿಟ್ಟು 1500 ಕಿಲೋಮೀಟರ್ ನಾರ್ತ್ ಟು ಸೌತ್ ವರೆಗೂ
1500 ಕಿಲೋಮೀಟರ್ನಷ್ಟು ಉದ್ದವನ್ನು ಹೊಂದಿದೆ. ಇದರಲ್ಲಿ ಭಾಗಗಳಾಗಿರುವಂಥ ಈಗ ಒಂದೊಂದೇ ಭಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುಜರಾತ್ ಮೈದಾನ. ಈ ಗುಜರಾತ್ ಮೈದಾನ ಕಾತೆವಾಡದಿಂದ ಕೇಂದ್ರದ ಉನ್ನತ ಪ್ರದೇಶದವರೆಗೂ ವಿಸ್ತರಿಸಿದೆ. ಕಾತೆವಾಡ ಅಂತಂದ್ರೆ ಗುಜರಾತ್ನಲ್ಲಿ ಬರುತ್ತೆ. ರನ್ ಆಫ್ ಕಚ್ ಟು ಕ್ಯಾಂಬೆ ಅಂತ ಕರಿತೀವಲ್ಲ, ರನ್ ಆಫ್ ಕಚ್ ಇದ್ದ ಕ್ಯಾಂಬೆಯವರೆಗೂ ಕೂಡ ಈ ಮೈದಾನ ಹರಡಿಕೊಂಡಿದೆ. ಕರಾವಳಿಯನ್ನ ಈ ಪ್ರದೇಶ ಕರಾವಳಿ ಗುಜರಾತ್ ಮೈದಾನ ಒಳಗೊಂಡಿದೆ. ಇದರಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಉಪ್ಪು ತಯಾರಿಸುವಂತ ಕರಾವಳಿ ಯಾವುದು ಅಂತಂದು ಹೇಳಿದ್ರೆ ಗುಜರಾತ್. ದೇಶದಲ್ಲಿ ಅತಿ ಹೆಚ್ಚು ಉಪ್ಪು ತಯಾರಿಸುವಂತ ಕರಾವಳಿ ಇದು ಗುಜರಾತ್. ಅದೇ ರೀತಿ ಕಾಂಡ್ಲಾ ಮತ್ತು ಓಕಾ ಇಲ್ಲಿ ಇರುವಂತಹ ಪ್ರಮುಖ ಬಂದರುಗಳಾಗಿದೆ. ಗುಜರಾತ್ ಮೈದಾನದಲ್ಲಿ ಒಟ್ಟು 42 ಬಂದರುಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಅತಿ ಹೆಚ್ಚು ಉಪ್ಪು ತಯಾರಿಸುವಂತ ಕರಾವಳಿ ಪ್ರದೇಶ ಯಾವುದು ಅಂತಂದು ಹೇಳಿದ್ರೆ ಗುಜರಾತ್. ದೇಶದಲ್ಲೇ ಅತಿ ಉದ್ದದ ಕರಾವಳಿ ಕೂಡ ಇದು ಗುಜರಾತ್ ಆಗಿರುತ್ತೆ. ಕಾಂಡ್ಲಾ ಮತ್ತು ಓಕಾ ಅನ್ನುವಂತ 2 ಪ್ರಮುಖ ಬಂದರುಗಳು ಇಲ್ಲಿ ನೋಡ್ತೀವಿ. ಅಲಾಂಗ್ ಬಂದರು ಅಂತಂದು ಹೇಳ್ಬಿಟ್ಟು ಗುಜರಾತ್ ಮೈದಾನದಲ್ಲಿ ಕಂಡು ಬರುವಂತಹ, ಗುಜರಾತ್ ಕರಾವಳಿ ಪ್ರದೇಶದಲ್ಲಿ ಕಂಡು ಬರುವಂತಹ ಅಲಾಂಗ್ ಬಂದರು ಇದು ಹಡಗು ಹೊಡೆಯುವಂತಹ, ಅಂದ್ರೆ ಭಾರತದಲ್ಲೇ ಹಡಗು ಹೊಡೆಯುವಂತಹ ಅತಿ ದೊಡ್ಡ ಬಂದರು ಆಗಿರುತ್ತೆ. ನಂತರದಲ್ಲಿ ಕೊಂಕಣ ಕರಾವಳಿ. ಕೊಂಕಣ ಕರಾವಳಿ ಅಂತಂದು ಹೇಳಿದ್ರೆ ಇದು ಈ ಗುಜರಾತ್ ಮೈದಾನ ಪ್ರದೇಶವನ್ನ ನೋಡಿದ್ರಲ್ಲ, ಗುಜರಾತ್ ಇಲ್ಲಿಯ ದಕ್ಷಿಣ ಭಾಗ, ಗುಜರಾತ್ನ ದಕ್ಷಿಣ ಭಾಗದಲ್ಲಿ ಬರುವಂತದ್ದು ಈ ಪ್ರದೇಶವನ್ನ ನಾವು ಕೊಂಕಣ ತೀರ ಅಂತಂದೇಳಿ ಕರಿತೀವಿ. ಕೊಂಕಣ ಕರಾವಳಿ ಪ್ರದೇಶ. ಕೊಂಕಣ ಕರಾವಳಿ ಪ್ರದೇಶ ಎಲ್ಲಿಂದ ಬರುತ್ತೆ ಅಂತಂದು ಹೇಳಿದ್ರೆ ಮಹಾರಾಷ್ಟ್ರದಿಂದ ಕರ್ನಾಟಕದವರೆಗೂ ನಾವು ಈ ಪ್ರದೇಶವನ್ನು ನೋಡ್ತೀವಿ, ಈ ಕರಾವಳಿಯನ್ನು ನೋಡ್ತೀವಿ. ಮಹಾರಾಷ್ಟ್ರದಿಂದ ಕರ್ನಾಟಕದವರೆಗೂ 530 ಕಿಲೋಮೀಟರ್ ಉದ್ದವನ್ನ ಇದು ಹೊಂದಿದೆ. ಇದು ಈ ಪ್ರದೇಶದಲ್ಲಿ ನಾವು ಅಂದ್ರೆ ಮಹಾರಾಷ್ಟ್ರದಿಂದ ಕರ್ನಾಟಕದವರೆಗೆ ಈ ಕರಾವಳಿ ತೀರಗಳಲ್ಲಿ ನಾವು ಅತಿ ಹೆಚ್ಚು ನೈಸರ್ಗಿಕ ಬಂದರುಗಳನ್ನ ನೋಡ್ತೀವಿ. ಯಾವ್ಯಾವು ಅಂತಂದು ಹೇಳಿದ್ರೆ ಮುಂಬೈ, ನವಶೇವ, ಮರ್ಮಗೋವಾ, ಕಾರವಾರ, ನವಮಂಗಳೂರು, ಇಲ್ಲಿ ಈ ಪ್ರದೇಶಗಳಲ್ಲಿ ನಾವು ನೈಸರ್ಗಿಕ ಬಂದರುಗಳನ್ನ ನೋಡ್ತೀವಿ. ಇಲ್ಲಿ ಏನು ಹೆಚ್ಚಾಗಿರುತ್ತೆ, ಯಾವ ಖನಿಜಗಳು ಹೆಚ್ಚಾಗಿರುತ್ತೆ ಅಂತಂದು ಹೇಳಿದ್ರೆ ನೈಸರ್ಗಿಕ ಅನಿಲ ಮತ್ತೆ ಪೆಟ್ರೋಲಿಯಂ ಅತಿ ಸಮೃದ್ಧವಾಗಿರುವಂತಹ ಕರಾವಳಿ ತೀರ ಯಾವುದು ಅಂತಂದು ಹೇಳಿದ್ರೆ ಕೊಂಕಣ ತೀರ ಆಗಿರುತ್ತೆ. ನಂತರದಲ್ಲಿ ಕರ್ನಾಟಕ ಕರಾವಳಿ ಇದು ಕೊಂಕಣ ಕರಾವಳಿ ಏನ್ ಬರುತ್ತಲ್ಲ ಅದರ ದಕ್ಷಿಣದ ಭಾಗಕ್ಕೆ ಇದು ಕೂಡ ಒಂದು ಕರಾವಳಿ, ಕೊಂಕಣ ಕರಾವಳಿಯ ಒಂದು ಭಾಗನೇ ಆಗಿರುತ್ತೆ. ಅದರ ದಕ್ಷಿಣದ ಭಾಗವನ್ನ ನಾವು ಕರ್ನಾಟಕ ಕರಾವಳಿ ಅಂತಂದು ಹೇಳಿ ಕರಿತೀವಿ. ಇದು ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ. ಯಾವ್ಯಾವ ಜಿಲ್ಲೆಗಳು ಅಂತಂದು ಹೇಳಿದ್ರೆ ಉತ್ತರ ಕನ್ನಡ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳಲ್ಲಿ ಕೂಡ ಈ ಕರ್ನಾಟಕ ಕರಾವಳಿಯನ್ನ ನಾವು ನೋಡ್ತೀವಿ. ಇದು ಕಾರವಾರದ ಸಮೀಪ ಇರುವಂತಹ ಸೀಬರ್ಡ್ ಅನ್ನುವಂಥ ನೌಕಾನೆಲೆಯ ಭಾರತ ದೇಶದ ಅತಿ ದೊಡ್ಡ ನೌಕಾನೆಲೆಯಾಗಿದೆ. ಕಾರವಾರದಲ್ಲಿ ಇರುವಂತಹ ಸೀಬರ್ಡ್ ನೌಕಾನೆಲೆ ಏನಿದೆಯಲ್ಲ ಇದು ಭಾರತದ ಅತಿ ದೊಡ್ಡ ನೌಕಾನೆಲೆ ಅಂತಂದೇಳಿ ಕರಿತೀವಿ. ಇಲ್ಲಿ ಇಲ್ಲಿ ನೋಡಿದ್ರೆ ಅಂದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ನೋಡ್ತೀವಿ ಅಂತಂದು ಹೇಳಿದ್ರೆ ಗೋಕರ್ಣ, ಮಲ್ಪೆ, ಕಾಪು, ಮುರುಡೇಶ್ವರ, ಮರವಂತೆ, ಪಣಂಬೀಡು, ಉಳ್ಳಾಳ ಇಲ್ಲಿಗೆ ನಾವು ಕರ್ನಾಟಕ ಕರಾವಳಿಯನ್ನ ಹರಡಿರೋದು ನೋಡ್ತೀವಿ. ನಂತರದಲ್ಲಿ ಬರುವಂತದ್ದು ಯಾವುದು ಅಂತಂದು ಹೇಳಿದ್ರೆ ಮಲ್ಬಾರ್ ತೀರ ಪ್ರದೇಶ ಅಂತಂದು ಹೇಳ್ಬಿಟ್ಟು ಮಲ್ಬಾರ್ ಕರಾವಳಿ ಯಾವುದು ಮಂಗಳೂರಿಂದ ಕನ್ಯಾಕುಮಾರಿವರೆಗೂ ಅಂದ್ರೆ ನಮ್ಮ ಕರ್ನಾಟಕದ ಎಂಡಿಂದ ಅಂದ್ರೆ ಅದರ ದಕ್ಷಿಣಕ್ಕಿರುವಂತಹ ಭಾಗ ಮಂಗಳೂರಿನಿಂದ ಕನ್ಯಾಕುಮಾರಿವರೆಗೂ ನಾವು ಮಲ್ಬಾರ್ ಕರಾವಳಿಯನ್ನು ನೋಡ್ತೀವಿ. ಇಲ್ಲಿ ಕಂಡುಬರುವಂತಹ ಮರಳು ದಿಬ್ಬಗಳಿಗೆ ಲಗೂನ್ಗಳು ಅಂತಂದೇಳಿ ಲಗೂನ್ಗಳು ಮತ್ತು ಹಿನ್ನೀರಿನ ಸರೋವರಗಳು ಮಲಬಾರ್ ಕರಾವಳಿ ಪ್ರದೇಶದ ಮುಖ್ಯ ಲಕ್ಷಣಗಳಾಗಿವೆ. ಮರಳು ದಿಬ್ಬಗಳು ಕಂಡುಬರುತ್ತೆ, ಲಗೂನ್ಗಳು ಕಂಡುಬರುತ್ತೆ, ಹಿನ್ನೀರಿನ ಸರೋವರಗಳು ಕಂಡುಬರುತ್ತೆ. ಇವಕ್ಕೆ ಥೇರೀಸ್ ಅಂತಂದು ಈ ಮರಳು ದಿಬ್ಬಗಳಿಗೆ ನಾವು ಥೇರೀಸ್ ಅಂತಂದೇಳಿ ಕೂಡ ಅಲ್ಲಿ ಕರೀತಾರೆ. ಇವುಗಳಿಂದ ಕೂಡಿರುವಂತದ್ದೇ ಈ ಮಲಬಾರ್
ಕರಾವಳಿ ಪ್ರದೇಶ. ಇಲ್ಲಿ ಕಂಡು ಬರುವಂತ ಪ್ರಮುಖ ಬಂದರುಗಳು ಯಾವುವು ಅಂತಂದು ಹೇಳಿದ್ರೆ ಕೊಚ್ಚಿ. ಈ ಕೊಚ್ಚಿಯನ್ನ ಅರಬ್ಬಿ ಸಮುದ್ರದ ರಾಣಿ ಅಂತಂದು ಹೇಳಿ ಕರೀತಾರೆ. ಕೊಚ್ಚಿಯನ್ನ ಅರಬ್ಬಿ ಸಮುದ್ರದ ರಾಣಿ ಅಂತಂದು ಹೇಳಿ ಕರೀತಾರೆ. ಈ ಮಾನ್ಸೂನ್ ಮಾರುತಗಳಿಂದ ಮೊಟ್ಟ ಮೊದಲು ಮಳೆಯನ್ನು ಪಡೆಯುವಂತ ತೀರ ಪ್ರದೇಶಗಳು ಯಾವುವು ಅಂತಂದು ಹೇಳಿದ್ರೆ ಈ ಮಲಬಾರ್ ಕರಾವಳಿ ಪ್ರದೇಶಗಳ ಮಾನ್ಸೂನ್ ಮಳೆಯಿಂದ ಮೊದಲು ಮಳೆಯನ್ನ ಪಡೆಯುವಂತಹ ತೀರ ಪ್ರದೇಶಗಳಾಗಿವೆ. ನಂತರದಲ್ಲಿ ಭಾರತದ ಕರಾವಳಿ ಪ್ರದೇಶಗಳಲ್ಲಿ ಎರಡನೇ ಭಾಗ ಆಗಿರುವಂತಹ ಪೂರ್ವ ಕರಾವಳಿ ಪ್ರದೇಶದ ಬಗ್ಗೆ ನೋಡ್ತಾ ಹೋಗೋಣ. ಈ ಪೂರ್ವ ಕರಾವಳಿ ಪ್ರದೇಶವನ್ನ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವ್ದ್ಯಾವುದು? ಉತ್ಕಲ ಮೈದಾನ, ಆಂಧ್ರ ಮೈದಾನ ಮತ್ತೆ ತಮಿಳುನಾಡು ಮೈದಾನ ಅಂತಂತ ಹೇಳ್ಬಿಟ್ಟು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಈ ಪೂರ್ವ ಕರಾವಳಿ ಪಶ್ಚಿಮ ಬಂಗಾಳದಿಂದ ತಮಿಳುನಾಡಿನವರೆಗೂ ಕೂಡ ಇದು ಹರಡಿದೆ. ಅಷ್ಟು ಪಶ್ಚಿಮ ಬಂಗಾಳದಿಂದ ತಮಿಳುನಾಡು ಅಂದ್ರೆ ಪಶ್ಚಿಮ ಬಂಗಾಳ, ಅದಾದ್ಮೇಲೆ ಒರಿಸ್ಸಾ, ಆಂಧ್ರ, ಆದ್ಮೇಲೆ ತಮಿಳುನಾಡು, ಅಲ್ಲಿವರೆಗೂ ಕೂಡ ನಾವು ಈ ಪೂರ್ವ ಕರಾವಳಿಯನ್ನ ನೋಡ್ತೀವಿ. ಈ ಪೂರ್ವ ಕರಾವಳಿ ಸಬ್ ಡಿವಿಷನ್ ಅಂತಂದೇಳಿ 2 ಭಾಗಗಳಾಗಿ ಮಾಡ್ತೀವಿ. ಉತ್ತರದಲ್ಲಿ ಇದನ್ನ ಸರ್ಕಾರ ತೀರ ಅಂತಂದೇಳಿ ಕರೀತಾರೆ. ಕೋರಮಂಡಲದಲ್ಲಿ ಅಂದ್ರೆ ದಕ್ಷಿಣದಲ್ಲಿ ಇದನ್ನ ಕೋರಮಂಡಲ ತೀರ ಅಂತಂದೇಳಿ ಕರೀತಾರೆ. ಈ ಉತ್ತರದಲ್ಲಿ ಇದು ಎಲ್ಲಿಂದ ಇದೆ ಅಂತಂದ ಹೇಳಿದ್ರೆ ಮಹಾನದಿಯಿಂದ ಕೃಷ್ಣಾ ನದಿ ಪ್ರದೇಶದವರೆಗೂ ಕೂಡ ಇದು ಇರುವಂತ ಪ್ರದೇಶಕ್ಕೆ ಸರ್ಕಾರ ತೀರ ಅಂತಂದೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಡೆಲ್ಟಾ, ಆ ನದಿಗಳ ಡೆಲ್ಟಾ ನಿರ್ಮಾಣ ಆಗಿರುತ್ತೆ. ಆ ಪ್ರದೇಶ ಡೆಲ್ಟಾ ಅಂತಂದ ಹೇಳಿದ್ರೆ ಈ ನದಿ ನೀರುಗಳು ಬಂಗಾಳ ಕೊಲ್ಲಿಯನ್ನ ಸೇರ್ಬೇಕಾದ್ರೆ ಅವು ಸಣ್ಣ ಸಣ್ಣ ಚಿಕ್ಕ ನೀರಿನ ಹರಿವನ್ನ ಭಾಗಗಳಾಗಿ ಮಾಡಿಕೊಂಡು ಆ ಸಮುದ್ರವನ್ನ ಸೇರ್ತವೆ. ಆ ಪ್ರದೇಶವನ್ನ ನಾವು ಡೆಲ್ಟಾ ಅಂತಂದೇಳಿ ಕರಿತೀವಿ. ಈ ಮಹಾನದಿ ಮತ್ತು ಕೃಷ್ಣಾ ನದಿಯಿಂದ ಉಂಟಾಗಿರುವಂತಹ ಆ ಪ್ರದೇಶವನ್ನ ನಾವು ಸರ್ಕಾರ ತೀರ ಅಂತಂದೇಳಿ ಕರಿತೀವಿ. ಅದೇ ರೀತಿ ದಕ್ಷಿಣದಲ್ಲಿ ಕೃಷ್ಣಾ ನದಿಯಿಂದ ಕಾವೇರಿಯ ತೀರವನ್ನ ನಾವು ಕೋರಮಂಡಲ ತೀರ ಅಂತಂದೇಳಿ ಕರಿತೀವಿ. ಇದು ನಂತರದಲ್ಲಿ ಇದರ ಒಂದು ಭಾಗ ಆಗಿರುವಂತಹ ಉತ್ಕಲ ತೀರವನ್ನ ನೋಡ್ತಾ ಹೋಗೋಣ. ಅಂದ್ರೆ ಮೇಲ್ಭಾಗ, ಪೂರ್ವ ಭಾಗದಲ್ಲಿ ಮೇಲಿನ ಭಾಗವನ್ನ ಉತ್ಕಲ ಮೈದಾನ ಅಂತಂದೇಳಿ ಕರಿತೀವಿ. ಈ ಉತ್ಕಲ ಮೈದಾನ ಸುವರ್ಣರೇಖಾ ನದಿಯಿಂದ ಋಷಿಕೆಲ್ಲೆ ನದಿಯವರೆಗೂ ಕೂಡ ಈ ಉತ್ಕಲ ಮೈದಾನವನ್ನ ನಾವು ನೋಡ್ತೀವಿ. ಈ ಉತ್ಕಲ ಮೈದಾನವನ್ನ ಉತ್ತರದ ಸರ್ಕಾರ ಅಂತಂದೇಳಿ ಕರಿತೀವಿ. ಉತ್ತರ ಸರ್ಕಾರ ತೀರ ಅಂತಂದೇಳಿ ಕೂಡ ಕರಿತೀವಿ. ಇದು ಮಹಾನದಿಯ ನದಿ ಮುಖಜ ಭೂಮಿಯನ್ನ ಒಳಗೊಂಡಿದೆ. ಇದನ್ನು ಕೆಲವೊಂದು ಕಡೆ ಆ ಪ್ರದೇಶಗಳ ತಕ್ಕನಾಗಿ ಅವುಗಳ ಹೆಸರನ್ನ ಕರೀತಾರೆ. ಈಗ ಉತ್ಕಲ ಅಂತ ಹೇಳ್ಬಿಟ್ಟು ಒರಿಸ್ಸಾದಲ್ಲಿ ಈ ನದಿಯ ತೀರವನ್ನ, ಸಮುದ್ರದ ತೀರಗಳನ್ನ ನಾವು ಉತ್ಕಲ ತೀರ ಅಂತಂದೇಳಿ ಕರೀತಾರೆ. ಅದೇ ರೀತಿ ದಕ್ಷಿಣದಲ್ಲಿ ಕೋರಮಂಡಲ ತೀರ ಅಂತಂದೇಳಿ ಕರಿತೀವಿ. ಇದರಲ್ಲಿ ನಂತರದ ಭಾಗ ಆಗಿರುವಂತಹ ಆಂಧ್ರ ಮೈದಾನವನ್ನು ನೋಡೋಣ. ಆಂಧ್ರ ಮೈದಾನ ಇದು ಉತ್ಕಲ ಮೈದಾನದಿಂದ ಪುಲಿಕಾಡ್ ಸರೋವರದವರೆಗೂ ಕೂಡ ಇದು ವಿಸ್ತರಿಸಿದೆ. ಯಾವುದು? ಆಂಧ್ರ ಮೈದಾನ ಪುಲಿಕಾಡ್ ಸರೋವರದವರೆಗೂ ಕೂಡ ಇದು ವಿಸ್ತರಿಸಿದೆ. ಇಲ್ಲಿ ಕೊಲ್ಲೇರು ಸರೋವರವನ್ನು ಕೂಡ ನಾವು ನೋಡ್ತೀವಿ ಆಂಧ್ರ ಮೈದಾನ ಪ್ರದೇಶದಲ್ಲಿ. ನಂತರದಲ್ಲಿ ತಮಿಳುನಾಡು ಮೈದಾನ. ಈ ತಮಿಳುನಾಡು ಮೈದಾನ ಕನ್ಯಾಕುಮಾರಿವರೆಗೂ ಅಂದ್ರೆ ಪುಲಿಕಾಡ್ ಸರೋವರ ಅಂದ್ರೆ ಇಲ್ಲಿಗೆ ಆಂಧ್ರ ಮೈದಾನ ಪುಲಿಕಾಡ್ ಸರೋವರಕ್ಕೆ ಎಂಡ್ ಆಗುತ್ತೆ. ಆ ಪುಲಿಕಾಡ್ ಸರೋವರದಿಂದ ಕನ್ಯಾಕುಮಾರಿವರೆಗಿರುವಂತಹ ಆ ಕರಾವಳಿ ತೀರವನ್ನ ನಾವು ತಮಿಳುನಾಡು ಮೈದಾನ ಅಂತಂದೇಳಿ ಕರಿತೀವಿ. ಇಲ್ಲಿ ಯಾವುದು ಟುಟಿಕೋರಿಯನ್ ಅನ್ನುವಂತ ಪ್ರದೇಶ ಕಂಡುಬರುತ್ತೆ. ಇಲ್ಲಿ ಟುಟಿಕೋರಿಯನ್ ಇದು ಯಾವುದಕ್ಕೆ ಪ್ರಸಿದ್ಧ ಅಂತಂದ ಹೇಳಿದ್ರೆ ಹವಳ ಮತ್ತು ಮುತ್ತುಗಳನ್ನು ಬೆಳೆಸುವಂತ ಕೇಂದ್ರ ಅಂತಂದ ಹೇಳ್ಬಿಟ್ಟು ಟುಟಿಕೋರಿಯನ್ ಬಂದರನ್ನ ಕರಿತೀವಿ. ಈ ಟುಟಿಕೋರಿಯನ್ ಅನ್ನುವಂತ ಪ್ರದೇಶವನ್ನ ಹವಳ ಮತ್ತು ಮುತ್ತುಗಳನ್ನು ಬೆಳೆಸುವ ಕೇಂದ್ರ ಅಂತಂದ ಹೇಳಿ ಕರಿತೀವಿ. ಹಾಗಾದ್ರೆ ಈ ಪೂರ್ವ ಕರಾವಳಿ ಕಂಡು ಬರುವಂತ ಪ್ರಮುಖ ರಾಜ್ಯಗಳು ಯಾವ್ಯಾವು? ಪಶ್ಚಿಮ ಬಂಗಾಳ, ಒಡಿಸ್ಸಾ, ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡು. ಈ ಪ್ರದೇಶಗಳಲ್ಲಿ ನಾವು ಕರಾವಳಿ ಪ್ರದೇಶಗಳನ್ನ ನೋಡ್ತೀವಿ. ಈ ರಾಜ್ಯಗಳಲ್ಲಿ ಕರಾವಳಿ ಪ್ರದೇಶಗಳನ್ನ ನೋಡ್ತೀವಿ. ಈ ಕೋರಮಂಡಲ ಕರಾವಳಿ ಅಂತಂದು ಏನ್ ಬರುತ್ತಲ್ಲ, ಇದು ಈಶಾನ್ಯ ಈಶಾನ್ಯ ಅಂತಂದ ಹೇಳಿದ್ರೆ ನಮ್ಮ ಪ್ಲಸ್ ಈ ಭಾಗಕ್ಕೆ ಈಶಾನ್ಯ ಅಂತ ಕರಿತೀವಿ. ಈ ಭಾಗದಿಂದ ಈಶಾನ್ಯ ಮಾರುತಗಳಿಂದ ಮೊದಲು ಮಳೆಯನ್ನ ಪಡೆದುಕೊಳ್ಳುವಂತ ಪ್ರದೇಶ ಯಾವುದು ಅಂತಂದು ಹೇಳಿದ್ರೆ ಕೋರಮಂಡಲ ತೀರ. ಇದರಿಂದ ಅತಿ ಹೆಚ್ಚು
ನಾಶಕ್ಕೆ, ಪ್ರವಾಹದಿಂದ ನಷ್ಟಕ್ಕೆ ಇರುತ್ತೆ ಈ ಕೋರಮಂಡಲ ತೀರ. ಥ್ಯಾಂಕ್ ಯು ಗೈಸ್. ಇವತ್ತಿನ ಈ ಕ್ಲಾಸಲ್ಲಿ ಭಾರತದ ಕರಾವಳಿ ಪ್ರದೇಶದ ಬಗ್ಗೆ ನೋಡಿದ್ರೆ, ಪ್ರತಿಯೊಬ್ಬರು ಆದಷ್ಟು ನೋಟ್ಸ್ ಮಾಡ್ತಾ ಇದ್ವಿ. ಒಂದ್ಸಲ ನೀವು ಕಂಪ್ಲೀಟ್ ನೋಟ್ಸ್ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಮ ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೆ ಆ ನೋಟ್ಸ್ ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ನೆನಪಾಗ್ಬಿಡುತ್ತೆ. ಆದಷ್ಟು ಒಂದು ಎಕ್ಸಾಮ್ಸಿಗೆ 10 ಸರಿ ಆದ್ರೂ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡೋಕ್ಕೂ ಈಸಿ ಆಗಿರುತ್ತೆ ಈ ತರ ನೋಟ್ಸ್ಗಳು ಮಾಡಿಟ್ಕೊಂಡ್ರೆ. ನಿಮ್ಮ ಫ್ರೆಂಡ್ಸ್ಗೂ ಈ ಚಾನೆಲ್ ಲಿಂಕ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ. ಅದೇ ರೀತಿ ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ಒಂದು ಡೌಟ್ ಇದ್ರೂ ಅಥವಾ ಯಾವುದಾದ್ರೂ ಪಾಯಿಂಟ್ ನಾನು ಬಿಟ್ಟಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.